ಕರ್ತನಾದ ಯೇಸು ಕ್ರಿಸ್ತನು ತಾನು ಹಿಡಿಯಲ್ಪಟ್ಟ ಆ ರಾತ್ರಿಯಲ್ಲಿ ಗೆತ್ಸಮನೆ ಅನ್ನುವ ತೋಟಕ್ಕೆ ತನ್ನ ಶಿಷ್ಯರೊಂದಿಗೆ ಹೋದರು. ಆತನು ತನ್ನ ಶಿಷ್ಯರನ್ನು ನೋಡಿ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭ ಮಾಡಿದರು. ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂದಾಗದೆ ನಿನ್ನ ಚಿತ್ತವಂದೆಯೇ ಆಗಲಿ ಎಂದು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದರು. ಗೆತ್ಸಮನೆ ಅಂದರೆ ಎಣ್ಣೆ ಒತ್ತುವ ಜಾಗ, ಸ್ಥಳ ಅನ್ನುವುದು ಅದರ ಅರ್ಥ. ಹೇಗೆ ಒತ್ತುವಿಕೆಯಲ್ಲಿ ಎಣ್ಣೆ ಹೊರಬರುತ್ತದೆ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಗೆತ್ಸಮನೆಯಲ್ಲಿ ಒತ್ತಲ್ಪಟ್ಟಾಗ ಮತ್ತು ಶಿಲುಬೆಯಲ್ಲಿ ಮುರಿಯಲ್ಪಟ್ಟಾಗ ಇಡೀ ಲೋಕಕ್ಕೆ ಉಚಿತವಾದ ರಕ್ಷಣೆಯು ಹೊರಬಂತು ಪ್ರಿಯರೇ. ಆದರೆ ಯೇಸು ಕ್ರಿಸ್ತನು ಆತನ ಶಿಷ್ಯರನ್ನು ನೋಡಿದಾಗ ಅವರೆಲ್ಲರೂ ನಿದ್ರೆ ಮಾಡುವವರಾಗಿದ್ದರು. ಯೇಸು ಕ್ರಿಸ್ತನು ಅವರನ್ನು ನೋಡಿ ಹೇಳಿದರು, ನೀವು ಶೋಧನೆಗೆ ಒಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. ಪ್ರಿಯವಾದ ದೇವರ ಮಕ್ಕಳೇ, ಆ ರಾತ್ರಿಯಲ್ಲಿ ಆತನ ಶಿಷ್ಯರಿಗೆ ಏನಾಗುವುದು ಅಂತದು ಯೇಸು ಸ್ವಾಮಿಗೆ ಗೊತ್ತಿತ್ತು. ಯೇಸು ಸ್ವಾಮಿಗೆ ಏನಾಗುತ್ತದೆ ಅದು ಯೇಸು ಸ್ವಾಮಿಗೆ ಗೊತ್ತಿತ್ತು. ಆದರೆ ಆ ಶೋಧನೆಯ ಸಮಯದಲ್ಲಿ ಯೇಸು ಕ್ರಿಸ್ತನು ಆ ರಾತ್ರಿಯಲ್ಲಿ ದೇವರೊಂದಿಗೆ ಪ್ರಾರ್ಥನೆ ಮಾಡಿದ್ದರಿಂದ ಆತನು ಶಿಲುಬೆಯನ್ನು, ಆತನ ಮರಣವನ್ನು ಜಯಿಸುವುದಕ್ಕೆ ಬೇಕಾಗಿರುವ ಬಲವನ್ನು ದೇವರಿಂದ ಆತನು ಸ್ವೀಕರಿಸಿಕೊಂಡರು. ಆದರೆ ಆ ಶಿಷ್ಯರು ಪ್ರಾರ್ಥನೆ ಮಾಡದೆ ನಿದ್ರೆ ಮಾಡುತ್ತಾ ಇದ್ರು. ಶೋಧನೆ ಬಂದಾಗ ಅವರೆಲ್ಲರೂ ಯೇಸು ಕ್ರಿಸ್ತವನ್ನು ಬಿಟ್ಟು ಓಡಿ ಚದರಿ ಹೋದರು. ಅದು ಮಾತ್ರ ಅಲ್ಲ, ಪೇತ್ರನು ಯೇಸು ಕ್ರಿಸ್ತನು ಯಾರೆಂದು ನನಗೆ ಗೊತ್ತಿಲ್ಲ ಎಂದು ಹೇಳಿ ಶಪಿಸುವುದಕ್ಕೂ ಪ್ರಾರಂಭ ಮಾಡಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಒಂದು ವೇಳೆ ಆ ರಾತ್ರಿಯಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು ಪ್ರಾರ್ಥನೆ ಮಾಡಿದರೆ ದೇವರು ಶೋಧನೆಗಳಲ್ಲಿ ನಿಲ್ಲುವ ಬಲವನ್ನು ಅವರಿಗೆ ಕೊಡ್ತಾ ಇದ್ರು. ಪ್ರಿಯವಾದ ಕರ್ತನ ಮಕ್ಕಳೇ, ಪ್ರಾರ್ಥನೆ ಅನ್ನುವಂಥದ್ದು ಶೋಧನೆಗಳು ಬರದೇ ಇರುವುದಕ್ಕಲ್ಲ, ಶೋಧನೆಗಳ ಮಧ್ಯದಲ್ಲಿ ನೀವು ನಿಲ್ಲುವ ಶಕ್ತಿಯನ್ನು ದೇವರಿಂದ ಸ್ವೀಕರಿಸಿಕೊಳ್ಳುವುದಕ್ಕಾಗಿ. ಈ ಕೊನೆ ಕಾಲದಲ್ಲಿ ದೇವ ಮಕ್ಕಳಿಗೆ ಬರುವ ಶೋಧನೆಗಳು ಹಲವಾರು ಇರುತ್ತದೆ. ಆದರೆ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ನೀವು ಪ್ರಾರ್ಥನೆ ಮಾಡುವವರಾಗಿದ್ದರೆ ಎಲ್ಲ ಶೋಧನೆಗಳ ಮಧ್ಯದಲ್ಲಿ ನಿಲ್ಲುವ, ಜಯಿಸುವ ಬಲವನ್ನು ದೇವರು ಖಂಡಿತವಾಗಿಯೂ ನಿಮಗೆ ಕೊಡುತ್ತಾರೆ. ಆದ್ದರಿಂದ ಪ್ರಾರ್ಥನೆ ಮಾಡಕ್ಕೆ ಮರೆಯಬೇಡ್ರಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಆಮೇನ್.